ಶ್ರೀ ಗುರುಭ್ಯೋ ನಮಃ. ಈ ಪ್ರತ್ಯಕ್ಷ ಪ್ರಮಾಣದಿಂದ ನಾವು ವಿಶ್ವಮಿಥ್ಯಾತ್ವಾನುಮಾನಕ್ಕೆ ವಿರೋಧವನ್ನು ಹೇಳಿದ್ವಿ. ಅಲ್ಲಿ ಅವರೊಂದು ಪ್ರಶ್ನೆ ಮಾಡಿದ್ರು. ಪ್ರತ್ಯಕ್ಷಕ್ಕೆ ವರ್ತಮಾನ ಕಾಲದ ವಿಷಯಗಳನ್ನು ಮಾತ್ರ ಗ್ರಹಿಸುವಂಥ ಶಕ್ತಿ ಇರ್ತದೆ, ಆದರೆ ಈ ಅನುಮಾನ ಹೇಳ್ತಿರುವುದು ಬ್ರಹ್ಮಜ್ಞಾನ ಬಂದಾಗ ಜಗತ್ತು ಬಾಧ್ಯ ಆಗ್ತದೆ ಅಂತ. ಅದರಿಂದ ಅವೆರಡಕ್ಕೆ ವಿರೋಧವೇ ಇಲ್ಲ ಅಂತ ಅವರೊಂದು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಈ ನೇಹನಾನಾಸ್ತಿ ಕಿಂಚನ ಎಂಬ ಆಗಮಕ್ಕೆ, ಹಾಗೆ ವಿಶ್ವಮಿಥ್ಯಾ ದೃಶ್ಯತ್ವಾತ್ ಎಂಬ ಅನುಮಾನಕ್ಕೆ, ಹೀಗೆ ಇವೆಲ್ಲ ಪ್ರಮಾಣಗಳಿಗೂ ಕೂಡ ನಮಗೆ ಪ್ರಾಮಾಣ್ಯ ತಿಳಿದು ಬರಬೇಕಾದದ್ದು ಪ್ರತ್ಯಕ್ಷದಿಂದಲೇ ತಿಳಿದು ಬರಬೇಕು. ನೀವೇ ಹೇಳುವಂತೆ ಪ್ರತ್ಯಕ್ಷ ಅನ್ನೋದು ವರ್ತಮಾನ ಕಾಲದ ವಿಷಯವನ್ನು ಮಾತ್ರ ತಿಳಿಸ್ತದೆ. ಹಾಗಾದರೆ ಈ ನೀವು ತೋರಿಸುವಂಥ ಅದ್ವೈತ ಸಿದ್ಧಾಂತಕ್ಕೆ ಪೋಷಕವಾದಂತಹ ಆಗಮ ಅನುಮಾನಗಳು ಅವು ವರ್ತಮಾನ ಕಾಲದ ವಿಷಯವನ್ನು ಮಾತ್ರ ತಿಳಿಸಿಬಿಟ್ರೆ ಅದಕ್ಕೆ ಅವುಗಳ ಶಕ್ತಿ ಅಷ್ಟಕ್ಕೆ ಮಾತ್ರ ಸೀಮಿತ. ಆದರೆ ಭವಿಷ್ಯತ್ ಕಾಲದಲ್ಲಿ ಆ ವಾಕ್ಯ ಪ್ರಮಾಣ ಅನ್ನಲಿಕ್ಕೆ ಏನು ಆಧಾರ ಅಂತ ಪ್ರಶ್ನೆ ಬರ್ತದೆ. ಭವಿಷ್ಯತ್ ಕಾಲದಲ್ಲಿ ಆ ಪ್ರಮಾಣಗಳು ಏನನ್ನೂ ತಿಳಿಸೋದಿಲ್ಲ ಅಂತಾಯ್ತು. ಹಾಗೆ ತಿಳಿಸದೆ ಹೋದರೆ ಈ ಅಭೇದ ವಾಕ್ಯಗಳು, ಅಭೇದ ಅನುಮಾನ ಇವು ಪ್ರಮಾಣ ಆಗದೆ ಹೋದರೆ ಆವಾಗ ಭೇದ ವಾಕ್ಯವೇ ಪ್ರಮಾಣ ಆಗಬೇಕು, ನಮ್ಮ ಸಿದ್ಧಾಂತವೇ ಸ್ಥಾಪಿತ ಆಯಿತು ಅಂತ ಎಷ್ಟು ವಿಷಯ ಬಂತು. ಈ ಸಾಕ್ಷಿ ಪ್ರತ್ಯಕ್ಷದ ಮಹತ್ವವನ್ನು ಈಗ ಮುಂದಿನ ವಿಷಯ ಭಾಗದಲ್ಲಿ ಹೇಳ್ತಿದ್ದಾರೆ. ಈ ಕಣ್ಣು ಮೊದಲಾದ ಇಂದ್ರಿಯಗಳಿವೆ, ಅವೆಲ್ಲ ಆ ಇಂದ್ರಿಯಗಳು ತಾವೇನು ವಸ್ತುವನ್ನು ಗ್ರಹಿಸ್ತಾವಲ್ಲ, ವಸ್ತುವನ್ನು ಗ್ರಹಿಸಿದಾಗ ವಸ್ತು ಇದೆ ಅಂತಲೂ ಗ್ರಹಿಸ್ತವೆ. ಅವು ವಸ್ತುವನ್ನು ಮಾತ್ರ ಗ್ರಹಿಸುವುದಲ್ಲ, ವಸ್ತುವಿನ ಅಸ್ತಿತ್ವವನ್ನು ಕೂಡ ಗ್ರಹಿಸಿಯೇ ಗ್ರಹಿಸ್ತವೆ. ಇಂತಹ ಪ್ರತ್ಯಕ್ಷಗಳು ಬಂದಾಗ, ರೂಪದ ಪ್ರತ್ಯಕ್ಷ, ಜಲದ ಪ್ರತ್ಯಕ್ಷ, ರಸದ ಪ್ರತ್ಯಕ್ಷ, ಗಂಧದ ಪ್ರತ್ಯಕ್ಷ ಇದೆಲ್ಲ ಬಂದಾಗ ನಮ್ಮ ಒಳಗಣ್ಣು ಸಾಕ್ಷಿ ಅದನ್ನು ಕೂಡ ಸಾರ್ವಕಾಲಿಕ ಸತ್ಯ ಅಂತಲೇ ಗ್ರಹಣ ಮಾಡ್ತದೆ. ಆ ಸಾಕ್ಷಿ ಎನ್ನುವುದು ಇಂದ್ರಿಯಗಳ ಮೂಲಕ ನೇರವಾಗಿ ವಸ್ತುಗಳನ್ನು ಗ್ರಹಣ ಮಾಡಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲದೆ ಹೋದರೂ ಇಂದ್ರಿಯಗಳ ಮೂಲಕ ಗ್ರಹಣ ಮಾಡಿರ್ತದೆ. ಇಂದ್ರಿಯಗಳ ಮೂಲಕ ಆ ವಸ್ತುವಿನ ಜ್ಞಾನ ಸಾಕ್ಷಿಗೆ ಬರ್ತದೆ. ಅದರಿಂದ ಆ ವಸ್ತುಗಳೆಲ್ಲ ಸಾರ್ವಕಾಲಿಕ ಸತ್ಯ ಅಂತ ತಿಳಿಸ್ತದೆ. ಇಂಥ ಸಾರ್ವಕಾಲಿಕ ಸತ್ಯತ್ವವನ್ನು ಗ್ರಹಿಸುವಂಥ ಸಾಕ್ಷಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಆ ಸಾಕ್ಷಿ ಪ್ರತ್ಯಕ್ಷದ ವಿರೋಧ ವಿಶ್ವಮಿಥ್ಯಾತ್ವಾನುಮಾನಕ್ಕೆ ಯಾವತ್ತೂ ಬಂದೇ ಬರ್ತದೆ. ಇದನ್ನು ಅದ್ವೈತಿಗಳು ಕೂಡ ಒಪ್ಪಬೇಕು. ಯಾಕೆಂದರೆ ವಿಶ್ವಮಿಥ್ಯಾತ್ವವನ್ನು ಸಾಧಿಸುವಂಥ ಅನುಮಾನ ಹಾಗೆ ಆಗಮಗಳು ಇವೆಲ್ಲ ಬೇರೆ ಬೇರೆ ಪ್ರಮಾಣಗಳಿವೆಲ್ಲ. ಇವುಗಳ ಪ್ರಾಮಾಣ್ಯವನ್ನು ನಮಗೆ ತಿಳಿಸುವಂಥದ್ದು ಯಾವುದು? ಪ್ರತ್ಯಕ್ಷವೇ ತಿಳಿಸಬೇಕು. ಆ ಪ್ರತ್ಯಕ್ಷ ಅಂದರೆ ಅದು ವರ್ತಮಾನ ಕಾಲವನ್ನು ಮಾತ್ರ ಗ್ರಹಿಸುವುದು ಅಂತಾಗಿಬಿಟ್ರೆ ಆ ಅನುಮಾನಗಳಿಗೆ, ಯಾವ ಅನುಮಾನ ಯಾವ ಆಗಮವನ್ನು ನೀವು ನೆಚ್ಚಿಕೊಂಡಿದ್ದೀರಲ್ಲ ಅವುಗಳಿಗೆ ಈಗ ಮಾತ್ರ ಪ್ರಮಾಣ ಅಂತಾಯಿತು. ಸರ್ವಕಾಲದಲ್ಲೂ ಅವೆಲ್ಲ ಪ್ರಮಾಣ ಅಂತ ಗೊತ್ತಾಗೋದು ಹೇಗೆ? ಅದಕ್ಕಾಗಿ ಅಲ್ಲಿ ಪ್ರತ್ಯಕ್ಷ ಅಂದರೆ ಸಾಕ್ಷಿ ಪ್ರತ್ಯಕ್ಷ ಅಂತಲೇ ಈ ಅದ್ವೈತಿಗಳು ಕೂಡ ಹೇಳಬೇಕು. ಸಾಕ್ಷಿ ಪ್ರತ್ಯಕ್ಷವೇ ಈ ವಿಶ್ವಮಿಥ್ಯಾತ್ವಾನುಮಾನ, ನೇಹನಾನಾಸ್ತಿ ಕಿಂಚನ ಇತ್ಯಾದಿ ಅನುಮಾನಗಳು, ಇವುಗಳು ಎಲ್ಲದಕ್ಕೂ ಕೂಡ ಸಾರ್ವಕಾಲಿಕ ಪ್ರಾಮಾಣ್ಯವನ್ನು ತಿಳಿಸ್ತದೆ ಅಂತ ಹೇಳಬೇಕಾಗ್ತದೆ. ಅದು ಪ್ರತ್ಯಕ್ಷ ಅಂತನ್ನೋದು ಕೇವಲ ವರ್ತಮಾನ ಕಾಲದ ವಿಷಯವನ್ನು ತಿಳಿಸ್ತದೆ ಅಂತ ನೀವು ಏನು ಮಾತಾಡಿದಿರಿ, ಅದು ಕೇವಲ ಕಣ್ಣು, ಕಿವಿ ಮೊದಲಾದ ವಿಷಯ ಇಂದ್ರಿಯಗಳಿಗೆ ಮಾತ್ರ ವರ್ತಮಾನ ಕಾಲದ ವಸ್ತುವನ್ನು ತಿಳಿಸುವ ಶಕ್ತಿ ಇರೋದು. ಅವುಗಳ ಶಕ್ತಿ ಸೀಮಿತ. ಆದರೆ ಸಾಕ್ಷಿ ಪ್ರತ್ಯಕ್ಷ ಅಂತನ್ನೋದು ಅಂತಃಪ್ರತ್ಯಕ್ಷ ಒಂದು, ಬಾಹ್ಯ ಪ್ರತ್ಯಕ್ಷ ಒಂದು, ಹೀಗಿವೆ. ಬಾಹ್ಯ ಪ್ರತ್ಯಕ್ಷಗಳು ಅಂದರೆ ಕಣ್ಣು, ಕಿವಿ ಮೊದಲಾದವುಗಳು. ಅವುಗಳಿಗೆ ಕೇವಲ ವರ್ತಮಾನ ಕಾಲದ ವಿಷಯವನ್ನು ತಿಳಿಸುವ ಶಕ್ತಿ. ಆದರೆ ಸಾಕ್ಷಿಗೆ ಭೂತ ಭವಿಷ್ಯ ವರ್ತಮಾನಗಳ ಶಕ್ತಿ ವಿಷಯವನ್ನು ಕೂಡ ತಿಳಿಸುವ ಶಕ್ತಿ ಇರ್ತದೆ. ಹಾಗೆ ಅದನ್ನು ನೀವು ಒಪ್ಪಲೇಬೇಕು. ಒಪ್ಪದೆ ಹೋದರೆ ನಿಮ್ಮ ಅನುಮಾನಕ್ಕೇನೆ, ನಿಮ್ಮ ಆಗಮಕ್ಕೇನೆ ಪ್ರಾಮಾಣ್ಯವನ್ನು ತಿಳಿಸುವಂಥ ಯಾವುದೇ ಪ್ರಮಾಣ ಇಲ್ಲ ಅಂತ ಆಗಿಬಿಡ್ತದೆ. ಆದ್ದರಿಂದ ವಸ್ತುಗಳಿಗೆ ಸಾರ್ವಕಾಲಿಕ ಸತ್ಯತ್ವವನ್ನು ಗ್ರಹಿಸುವಂಥ ಸಾಕ್ಷಿಯನ್ನು ನೀವು ಅನಿವಾರ್ಯವಾಗಿ ಒಪ್ಪಬೇಕು. ಆ ಒಪ್ಪಿದ ಮೇಲೆ ಅದರ ವಿರೋಧ ನಿಮ್ಮ ಅನುಮಾನಕ್ಕೆ ಬಂದೇ ಬರ್ತದೆ ಅಂತ ಅದರ ತಾತ್ಪರ್ಯ. ಪ್ರತ್ಯಕ್ಷಾನುಮಾನಕ್ಕೂ ಬಾಹ್ಯ ಪ್ರತ್ಯಕ್ಷಕ್ಕೂ ಅಂತಃಪ್ರತ್ಯಕ್ಷಕ್ಕೂ ವ್ಯತ್ಯಾಸ ಇದೆ. ಅಂತಃಪ್ರತ್ಯಕ್ಷ ಅನ್ನುವುದು ಬಾಹ್ಯ ಪ್ರತ್ಯಕ್ಷಕ್ಕೆ ನಿಲುಕದ ಅನೇಕ ವಿಷಯಗಳನ್ನು ಕೂಡ ತಿಳಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇದನ್ನು ಒಪ್ಪಬೇಕು ಅಂತ ತಾತ್ಪರ್ಯ.
ಹೀಗೆ ಸಾಕ್ಷಿ ಪ್ರತ್ಯಕ್ಷ ಅಂತನ್ನುವುದು ಎಲ್ಲ ಪ್ರಮಾಣಗಳಿಗೂ ಪ್ರಾಮಾಣ್ಯವನ್ನು ತಿಳಿಸುವಂಥದ್ದು. ಆದ್ದರಿಂದ ಈ ಸಾಕ್ಷಿ ಪ್ರತ್ಯಕ್ಷದ ವಿರೋಧ ಈ ಅದ್ವೈತಿಗಳ ಅನುಮಾನಕ್ಕೆ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ. ಇನ್ನು ಕೆಲವೊಂದು ಬಾರಿ ಹೀಗೆ ಆಕ್ಷೇಪ ನಮಗೆ ಬರೋದಿದೆ. ಪ್ರತ್ಯಕ್ಷದಿಂದ ಆಗಮಕ್ಕೆ ವಿರೋಧ ಹೇಳಿದ್ರಿ, ಆದರೆ ಪ್ರತ್ಯಕ್ಷ ಅಂತ ಅನ್ನೋದು ಕೆಲವು ಕಡೆ ಅಸತ್ಯ ಆಗುವುದು ಕಂಡಿದೆಯಲ್ಲ. ಹಗ್ಗವನ್ನು ನೋಡಿ ಹಾವು ಅಂತ ತಿಳಿದಿರ್ತೇವೆ, ಅಲ್ಲಿ ವಸ್ತುತಃ ಹಾವು ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷ ಅನ್ನೋದು ಅಪ್ರಮಾಣ ಆಗ್ತದೆ. ಆದ್ರಿಂದ ಪ್ರತ್ಯಕ್ಷದ ವಿಶ್ವಾಸಾರ್ಹತೆ ಕಡಿಮೆ ಆಯಿತು. ಎಲ್ಲೇ ಪ್ರತ್ಯಕ್ಷ ಜ್ಞಾನ ಬಂದಾಗೆಲ್ಲ ಇದೂ ಕೂಡ ಇಲ್ಲಿ ಪ್ರತ್ಯಕ್ಷ ಜ್ಞಾನ ಏನೋ ಬಂದಿದೆ. ಹಗ್ಗದಲ್ಲಿ ಹಾವು ಕಂಡಂತೆ ಆ ಹಾವಿನ ಜ್ಞಾನದಂತೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಂತೆ ಆ ಜ್ಞಾನದಂತೆ ಇದೂ ಕೂಡ ಅಪ್ರಮಾಣ ಆಗಿರಬಹುದಲ್ವಾ ಅಂತ ಸಂಶಯ ಬರ್ಬೋದಲ್ಲ. ಸಂಶಯಗ್ರಸ್ತ ಅಲ್ವಾ ಅದು. ಒಂದ್ಸರಿ ಒಬ್ಬ ವ್ಯಕ್ತಿ ಸುಳ್ಳು ಹೇಳಿದರೆ ಅವನು ಬೇರೆ ಸಂದರ್ಭದಲ್ಲಿ ಸತ್ಯ ಹೇಳಿದರೂ ಕೂಡ ಅವನು ಸುಳ್ಳು ಹೇಳ್ತಿದ್ದಾನೋ ಸತ್ಯ ಹೇಳ್ತಿದ್ದಾನೋ ಅಂತ ಸಂಶಯನೇ ಬರ್ತದಲ್ಲ. ಹಾಗೆ ಪ್ರತ್ಯಕ್ಷ ಒಂದ್ಸರಿ ನಮಗೆ ಕೈ ಕೊಟ್ಟಿದೆ ಅಂದ ಮೇಲೆ, ಒಂದ್ಸರಿ ಹೀಗೆ ತಪ್ಪಿದೆ ಪ್ರತ್ಯಕ್ಷ ಅಂತ ಅನ್ನೋದು ತಪ್ಪ ಅರ್ಥವನ್ನು ಹೇಳಿದೆ, ತಪ್ಪ ಅರ್ಥವನ್ನು ತಿಳಿಸಿದೆ ಅನ್ನೋದು ನಮಗೆ ಗೊತ್ತಿದ್ದ ಮೇಲೆ ಅದ್ರ ಬಗ್ಗೆ ನಮಗೆ ಸಂಶಯ ಆಯಿತು. ಆದ್ರಿಂದ ಪ್ರತ್ಯಕ್ಷದ ಮೂಲಕ ಎಲ್ಲೆಲ್ಲಿ ಜ್ಞಾನ ಬಂದಾಗೆಲ್ಲ ಇದು ಅಪ್ರಮಾಣವೋ ಹೇಗೆ ಅಂತ ಸಂಶಯ ಬರ್ತದೆ. ಹೀಗೆ ಪ್ರತ್ಯಕ್ಷ ಅಂತ ಅನ್ನೋದು ಸ್ವಯಂ ಸಂಶಯಗ್ರಸ್ತ ಆದ್ರಿಂದ ಅಂಥ ಪ್ರತ್ಯಕ್ಷವನ್ನು ಇಟ್ಟುಕೊಂಡು ನಮ್ಮ ಅನುಮಾನ ಮತ್ತು ಆಗಮಗಳಿಗೆ ವಿರೋಧ ಹೇಗೆ ಹೇಳ್ತೀರಿ ಅಂತ ಅವ್ರದ್ದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ. ಈಗ ನೇಹನ ಅನಾಸ್ತಿ ಕಿಂಚನ ಅನ್ನೋ ಆಗಮದಿಂದ, ವಿಶ್ವಮಿಥ್ಯಾ ದೃಶ್ಯತ್ವ ಎಂಬ ಅನುಮಾನದಿಂದ ಈ ವಿಶ್ವಮಿಥ್ಯಾತ್ವದ ಐಕ್ಯದ ಜ್ಞಾನ ನಿಮಗೆ ಬಂತು. ಆದರೆ ಅದು ಕೂಡ ಸಿದ್ಧ ಆಗೋದಿಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಆ ಅನುಮಾನವನ್ನು ಅವಲಂಬಿಸಿದ್ರು, ಆಗಮವನ್ನು ಅವಲಂಬಿಸಿದ್ರು ಕೂಡ ಸಿದ್ಧವಾಗದೇ ಇರಬೇಕಾದಿತ್ತು. ಯಾಕೆ ಅಂದರೆ ಯಾವುದೇ ಅನುಮಾನದಿಂದ ಯಾವುದೇ ಆಗಮದಿಂದ ಜ್ಞಾನ ಬಂದ ಮೇಲೆ ಆ ಕೊನೆಗೆ ಅದನ್ನೆಲ್ಲ ಸಾಬೀತುಪಡಿಸುವಂಥದ್ದು ಸಾಕ್ಷಿನೇ, ಒಳಗಿರುವಂಥ ಸಾಕ್ಷಿನೇ ಅದನ್ನು ಸಾಬೀತುಪಡಿಸೋದು. ಯಾಕೆಂದರೆ ಆಗಮವನ್ನು ಓದಿದೆವು, ಅದರಿಂದ ಜ್ಞಾನ ಬಂತು. ಆ ಜ್ಞಾನ ಅಂತನ್ನೋದು ಪ್ರಮಾಣವೋ ಅಪ್ರಮಾಣವೋ, ಆ ಜ್ಞಾನವನ್ನು ಗ್ರಹಣ ಮಾಡಿ ಜ್ಞಾನ ಎಂಬುದು ಪ್ರಮಾಣ ಅಂತ ಸರ್ಟಿಫೈ ಮಾಡಬೇಕಾದ್ದು ಸಾಕ್ಷಿಯ ಕೆಲಸ. ಹೀಗೆ ಸಾಕ್ಷಿದೇ ಕೆಲಸ ಅದೆಲ್ಲ. ನೀವು ಆಗಮಕ್ಕೆ ಅಭೇದವೇ ಅರ್ಥ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ನೀವು ಅದನ್ನು ಶಿಷ್ಯರು ಮೊದಲಾದವರೆಲ್ಲ ಅಧ್ಯಯನ ಮಾಡಬೇಕು. ಹಾಗೆ ಅಧ್ಯಯನ ಮಾಡಿದಾಗ ಆಗಮಕ್ಕೆ ಅಭೇದವೇ ಅರ್ಥ ಅಂತ ತೀರ್ಮಾನ ಮಾಡುವುದು ಯಾರು? ಸಾಕ್ಷಿಯೇ ಮಾಡಬೇಕು. ನಿಮ್ಮ ಸಾಕ್ಷಿಯೇ ಮಾಡಬೇಕು. ವಿಶ್ವಮಿಥ್ಯಾತ್ವಾನುಮಾನವೂ ಕೂಡ ನಿರ್ದುಷ್ಟ, ಸತ್ಯತ್ವಾನುಮಾನವೇ ದುಷ್ಟ. ದ್ವೈತಿಗಳು ಹೇಳುವಂತಹ ಎಲ್ಲ ವಾಕ್ಯಗಳು ಅಪ್ರಮಾಣ, ಅವ್ರು ಹೇಳುವ ಅನುಮಾನ ಅಪ್ರಮಾಣ, ನಾವು ಹೇಳುವುದೇ ಪ್ರಮಾಣ ಅಂತ ಹೀಗೆಲ್ಲ ತೀರ್ಮಾನ ಮಾಡುವುದು ಯಾರು? ಸಾಕ್ಷಿ ಪ್ರತ್ಯಕ್ಷವೇ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವುದೇ ಪ್ರಮಾಣ ಇಲ್ಲ ಅಲ್ಲಿ. ನೀವೇ ಹೇಳಿದ್ರಿ ಆ ಸಾಕ್ಷಿ ಆ ಪ್ರತ್ಯಕ್ಷ ಅಂತನ್ನೋದು ಸಂಶಯಗ್ರಸ್ತ ಅಂತ ಹೇಳಿ. ಹಾಗಾದರೆ ಪ್ರತ್ಯಕ್ಷ ಒಂದು ಬಾರಿ ಸಂಶಯಗ್ರಸ್ತ ಆದರೆ ಅದರ ಆಧಾರದಿಂದ ಈ ಆಗಮಕ್ಕೆ ಹೀಗೆ ಅರ್ಥ, ಈ ಅನುಮಾನ ಪ್ರಮಾಣವೇ ಆಗಿದೆ, ಇದನ್ನೆಲ್ಲ ಅಂತಿಮವಾಗಿ ತೀರ್ಮಾನ ಮಾಡೋದು ಹೇಗೆ? ತೀರ್ಮಾನ ಮಾಡಲಿಕ್ಕೆ ಏನೋ ಒಂದು ಆಧಾರವೇ ಇಲ್ಲ ಅಂತ ಆಗಿಬಿಡ್ತದೆ. ಇದೇ ನಿರ್ಧಾರ ಆಗದೆ ಹೋದರೆ ಅಭೇದವನ್ನು ಪ್ರತಿಪಾದನೆ ಮಾಡುವಂತಹ ವಾಕ್ಯಗಳನ್ನೆಲ್ಲ ಕೈ ಬಿಟ್ಟು ಅದಕ್ಕೆಲ್ಲ ಅರ್ಥಾಂತರ ಮಾಡಬೇಕಾಗ್ತದೆ. ಭೇದ ಪರವಾಗಿ ಅದಕ್ಕೆ ಅರ್ಥ ಮಾಡಬೇಕಾಗ್ತದೆ. ಮತ್ತೆ ಈ ಜಗತ್ತಿನ ನಮಗೆ ಅನೇಕ ಜ್ಞಾನಗಳು ಬಂದಿವೆ. ಅದರಲ್ಲಿ ಒಂದು ಯಾವುದೋ ಜ್ಞಾನ ಅಪ್ರಮಾಣ ಅಂತ ನಿಮಗೆ ಸಂಶಯ ಬಂದಾಗ ಉಳಿದಿದ್ದೆಲ್ಲ ಜ್ಞಾನಗಳು ಕೂಡ ಅಪ್ರಮಾಣ ಅಂತ ಹೇಳೋದಾದ್ರೆ ಜಗತ್ತಿನಲ್ಲಿ ಎಲ್ಲವೂ ಕೂಡ, ಎಲ್ಲ ವ್ಯವಸ್ಥೆ ಎಲ್ಲವೂ ಕೂಡ ಭಗ್ನ ಆಗಿ ಹೋಗಬೇಕಾಗ್ತದಲ್ಲ. ಪ್ರಮಾಣ ಅಪ್ರಮಾಣ ಅನ್ನೋ ವ್ಯವಸ್ಥೆನೇ ಇಲ್ದಂಗೆ ಆಗ್ತದೆ. ಎಲ್ಲ ಜ್ಞಾನಗಳು ಅಪ್ರಮಾಣವೇ ಆದವು. ಘಟಜ್ಞಾನ ಬಂತು, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿನ ಜ್ಞಾನ ಬಂದಿತ್ತು, ಹಗ್ಗವನ್ನು ನೋಡಿ ಹಾವೊಂದು ಜ್ಞಾನ ಬಂತು, ಘಟವನ್ನು ನೋಡಿ ಘಟ ಅಂತ ಜ್ಞಾನ ಬಂತು. ನಮಗೊಂದೆರಡು ಕಡೆ ಕಪ್ಪೆ ಚಿಪ್ಪು ಬೆಳ್ಳಿಯಂತೆ ಕಂಡಿತ್ತು, ಹಗ್ಗ ಹಾವಂತೆ ಕಂಡಿತ್ತು. ಆದ್ರಿಂದ ಉಳಿದ ಜ್ಞಾನಗಳು ಕೂಡ ಅಪ್ರಮಾಣವೇ ಆಗಬೇಕು ಅಂದರೆ ಹಾಗಾದರೆ ಪ್ರಮಾಣ ಜ್ಞಾನ ಯಾವುದು ಅಪ್ರಮಾಣ ಜ್ಞಾನ ಯಾವುದು ಅಂತ ವ್ಯವಸ್ಥೆ ಆದರೂ ಹೇಗೆ ಮಾಡ್ತೀರಿ? ಎಲ್ಲ ಜ್ಞಾನಗಳು ಕೂಡ ಅಪ್ರಮಾಣವಾಗಿ ಹೋದವು, ಘಟಜ್ಞಾನವು ಕೂಡ ಅಪ್ರಮಾಣ ಅಂತ ಆಗಬೇಕಾಗ್ತದೆ. ಆ ವ್ಯವಸ್ಥೆನೇ ಇಲ್ಲದೆ ಇರಬೇಕಾದಿತ್ತು. ಪ್ರತಿಯೊಬ್ಬನೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಸುಳ್ಳು ಹೇಳೇ ಇರ್ತಾನೆ. ಆದರೆ ಆ ವ್ಯಕ್ತಿ ಹೇಳಿದ ಪ್ರತಿಯೊಂದು ಮಾತಿನ ಬಗ್ಗೆಯೂ ಕೂಡ ಅಥವಾ ಸುಳ್ಳೇ ಇವನು ಹೇಳಿರಬಹುದು ಅಂತ ಯಾರಿಗಾರು ಸಂಶಯ ಬರ್ತದ?
ಈಗ ತೀರಾ ಆಪ್ತರಾದವರು ಗಂಡ ಹೆಂಡತಿ ಅಂತ ಇಟ್ಕೊಳ್ಳೋಣ. ಈ ಗಂಡ ಎಲ್ಲ ಸಂದರ್ಭದಲ್ಲೂ ಸತ್ಯ ಹೇಳೋದಿಲ್ಲ ಅಂತ ಹೆಂಡತಿಗೂ ಗೊತ್ತಿರ್ತದೆ. ಅಥವಾ ತಂದೆ ತಾಯಿ ಅಂದರು ಎಲ್ಲ ಸಂದರ್ಭದಲ್ಲೂ ನಮ್ಗೆ ಸತ್ಯವನ್ನೇ ಹೇಳೋದಿಲ್ಲ ಅಂತ ಮಕ್ಕಳಿಗೂ ಗೊತ್ತಿರ್ತದೆ. ಮಕ್ಕಳು ಹಾಗೆ ಎಲ್ಲ ಸಂದರ್ಭದಲ್ಲೂ ಸತ್ಯವನ್ನು ಹೇಳೋದಿಲ್ಲ ಅಂತ ತಂದೆ ತಾಯಿಗೂ ಗೊತ್ತಿರ್ತದೆ. ಹಾಗಂಥೇಳಿ 100% ಅಪನಂಬಿಕೆ ಅವರು ಪರಸ್ಪರ ತಾಳ್ತಾರ? ಏನೂ ಇಲ್ಲ. ಆ ಮಾತುಗಳಿಗೆಲ್ಲ ಅರ್ಥ ಇಲ್ಲ. ಹಾಗ್ಯಾರು ಸಂಶಯ ಪಡೋದಿಲ್ಲ. ಸಂಶಯ ಪಡ್ತಾ ಹೋದರೆ ಜಗತ್ತಿನ ವ್ಯವಹಾರ ನಡೆಯೋದು ಹೇಗೆ? ಆದ್ದರಿಂದ ಸಾಮಾನ್ಯವಾಗಿ ಒಂದು ಹಂತದಲ್ಲಿ ಪ್ರತ್ಯಕ್ಷವನ್ನು ನಂಬುತ್ತೇವೆ. ಎಲ್ಲೇ ಒಂದು ಕೆಲವು ಕಡೆ ಕಪ್ಪೆ ಚಿಪ್ಪಿನ ಕಂಡು ಬೆಳ್ಳಿಂದ ಬಂದಾಗ, ಹಗ್ಗವನ್ನು ನೋಡಿ ಹಾವು ಒಂದು ಜ್ಞಾನ ಬಂದಾಗ ಅಲ್ಲಿ ಮಾತ್ರ ಏನೋ ಸಂಶಯ ಬಂದರೆ ವಿಮರ್ಶೆ ಮಾಡಿ ಆಮೇಲೆ ಯಾವುದು ಪ್ರಮಾಣ ಯಾವುದು ಅಪ್ರಮಾಣ ಅಂತ ತೀರ್ಮಾನ ಮಾಡ್ತೀವಿ. ಇದು ನಮ್ಮ ಅನುಭವ ಸಿದ್ಧವಾದ ವಿಷಯ. ಕಪ್ಪೆ ಚಿಪ್ಪಿನಲ್ಲಿ ಹೀಗೆ ಬೆಳ್ಳಿ ಅಂತ ಕಂಡಿದೆ, ಹಗ್ಗದಲ್ಲಿ ಹಾವು ಕಂಡಿದೆ ಅಂದ ಮಾತ್ರಕ್ಕೆ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಘಟ ಜ್ಞಾನ ಅಪ್ರಮಾಣ, ಪಟ ಜ್ಞಾನ ಅಪ್ರಮಾಣ, ನಮಗೆ ನೋವು ಬಂದಿದೆ ಆ ನೋವಿನ ಜ್ಞಾನ ಅಪ್ರಮಾಣ, ಸುಖ ಜ್ಞಾನ ಅಪ್ರಮಾಣ ಅಂತ ಎಲ್ಲ ಜ್ಞಾನಗಳನ್ನು ಅಪ್ರಮಾಣ ಅಂತ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಯಾರೂ ಕೂಡ ತಳ್ಳಿ ಹಾಕೋದು ಸಾಧ್ಯ ಇಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಪ್ರತ್ಯಕ್ಷವನ್ನು ಪ್ರಮಾಣ ಅಂತ ಒಪ್ಪಬೇಕು. ಕೆಲವು ಕಡೆ ಅದನ್ನು ಬಿಡಬೇಕಷ್ಟೇ ಸಂದರ್ಭ ಬಂದಾಗ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.